ಯಪ್ಪ ಎದ್ದೇಳ ಏನಾತ ಎಷ್ಟು ಸಲ ಏನು ಮಾರಿ ನನಗೆ ಹೊಟ್ಟೆ ನೋವು ಬಂದಾಗ ಬರಬೇಡಪ್ಪ ಕೆಲ್ಸಕ್ಕಂದು ನಡಿ ನಡಿ ಎದ್ದು ನಡಿ ದವಾಖಾನಿಗೆ ಹೋಗ್ಬಾ ಮಕ್ಕಳು ಅಲ್ಲೇ ರೆಸ್ಟ್ ಮಾಡಿ ಮನ್ಯಾಗ ಬರ್ತೀನಿ ಅಂತ ಎಲ್ಲ ಮುಗಿಸ್ಕೊಂಡು ಹುಷಾರಾಗಿ ಹೋಗಿ ಒಟ್ಟು ಬಡತನ ಅನ್ನೋದು ನಮ್ಮ ಮನೆಗೆ ಬಂದ ಅತಿಥಿ ಅಲ್ಲ, ಅದು ನಮ್ಮ ಮನೆಯೊಳಗೆ ಹುಟ್ಟಿದ್ದು. ಬೆಳೀತಾ ಬೆಳೀತಾ ಅದು ನಮ್ಮ ಜೀವನದೊಳಗೆ ಕತ್ಲಾಗಿ ಉಳ್ಕೊಂಡು ಬಿಡ್ತು. ಇಂಥ ಕತ್ಲೆ ಜೀವನದೊಳಗೆ ಬೆಳಕಾಗಿ ಬಂದಿದ್ದು ನನ್ನ ಗೀತ. ಸಂಜು ಗೀತಾ ಸಂಜು ನೀ ಇವತ್ತು ಕಾಲೇಜ್ ಬರಲ್ಲ? ಇಲ್ಲ ನಮ್ಮ ಅಪ್ಪಗೆ ಸ್ವಲ್ಪ ಹುಷಾರಿಲ್ಲ, ಎಲ್ಲ ಕೆಲಸನ ನಾನು ನೋಡ್ಕೋಬೇಕು, ಬರಲ್ಲ ಇವತ್ತು. ಏನೋ ಹೇಳಿ ನಿನ್ ಟೈಮ ಸರಿ ಇಲ್ಲ. ಟೈಮ್ ಯಾವಾಗ್ಲೂ ಕರೆಕ್ಟ್ ಹಂಗೆ ಇರುತ್ತೆ, ಅದು ನಮಗೆ ಕೆಲವೊಂದ್ಸಲ ಉದ್ಧಾರ ಆಗ್ಬೇಕಂತಂದೇಳಿ ಅವಕಾಶ ಕೊಡುತ್ತೆ. ಅದನ್ನೇನಾದ್ರೂ ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದ್ ಬರೋ ಟೈಮ್ ಎಲ್ಲ ಸರಿ ಇಲ್ಲ ಅಂತಾನೆ ಅನ್ಸುತ್ತೆ. ನಿನ್ ಜೊತೆ ಮಾತಾಡಕ್ ಆಗತ್ತಾ ಮಾರ್ಯಾ? ನಾನು ಹೋಗ್ ಬರ್ತೀನಿ. ಸರಿ ಹುಷಾರೋಗ್ ಬಾ. ಓಯ್ ಏನ ನಿನ್ ಲೈಫ್ ಬಗ್ಗೆ ಜಾಸ್ತಿ ಟೆನ್ಷನ್ ತಗೋಬೇಡ. ಆ ಟೆನ್ಷನ್ ಕ್ಲಿಯರ್ ಮಾಡಕ್ ಹಾಗೆ ನಾನು ಒಬ್ಳು ಒಳ್ಳೆ ಏನಿಲ್ಲ, ನಾಳೆ ಸಿಗು, ನಾಳೆ ಹೇಳ್ತೀನಿ. ಈಕಿ ಕಾಲೇಜ್ ಒಳಗೆ ಆಕಸ್ಮಿಕವಾಗಿ ಪರಿಚಯ ಆದಕಿ. ನಾವಿಬ್ರು ಫ್ರೆಂಡ್ಸೋ ಬೆಸ್ಟ್ ಫ್ರೆಂಡ್ಸೋ ಲವರ್ಸೋ ಅನ್ನೋ ಕ್ಲಾರಿಟಿನ ಸಿಕ್ಕಿಲ್ಲ. ನೋಡಪ್ಪ ಬಸಣ್ಣ, ನೀ ಏನೂ ತಲೆ ಕೆಡಿಸ್ಕೋಬೇಡ, ಆರಾಮಾಗ್ತೀಯ. ಅದು ಏನೇ ಇದ್ರು ನಿನ್ನ ಮಗನ ಮುಂದೆ ನಾ ಹೇಳ್ತೀನಿ. ಅಪ್ಪ ಯಾಕಪ್ಪ ಏನಾಯ್ತು? ಡಾಕ್ಟರ್ ಮನೆಗೆ ಬಂದಾರ? ಏನಾಗಿಲ್ಲಪ್ಪ, ಹೊಟ್ಟೆ ನೋವಾಗಿತ್ತಲ್ಲ, ಅದಕ್ಕೆ ಡಾಕ್ಟ್ರನ್ನ ಕರ್ಸಿದ್ದೆ. ಸಂಜು ಬಾರಪ್ಪ. ಸರ್ ನಮ್ಮ ಅಪ್ಪ ಬರೀ ಹೊಟ್ಟೆ ನೋವು ಅಷ್ಟ ಅಲ್ರಿ? ಸಾರಿ ಸಂಜು, ನಿನ್ನ ಖುಷಿ ಸಂಬಂಧ ನಾನು ಸುಳ್ಳು ಹೇಳೋಕ್ಕಾಗಲ್ಲ. ನನ್ನ ಡ್ಯೂಟಿನ ನಾ ಮಾಡ್ಬೇಕಾಗತ್ತೆ. ಬೆಳಿಗ್ಗೆ ನಿಮ್ಮ ಅಪ್ಪನ ಸ್ಕ್ಯಾನ್ ರಿಪೋರ್ಟ್ ಬಂತು, ಅವಾಗ ಗೊತ್ತಾಯ್ತು ಪಿತ್ತಕೋಶದೊಳಗೆ ಹಳ್ಳಾಗ್ಯಾವ. ಅವು ದೊಡ್ಡವಾದಂಗೆಲ್ಲ ತ್ರಾಸ ಆಗುತ್ತೆ. ಸರ್ ಮತ್ತೆ ಅದಕ್ಕೇನೋ ಟ್ರೀಟ್ಮೆಂಟ್ ಇಲ್ರಿ? ಸರ್ ಪ್ಲೀಸ್ ಸರ್, ಹೆಂಗಾದ್ರೂ ಮಾಡಿ ಉಳಿಸ್ಕೊಟ್ಬಿಡ್ರಿ ಸರ್. ಸರ್ ಕೈ ಮುಗಿತೀನಿ ಬೇಕಂದ್ರ ಉಳಿಸ್ಕೊಡ್ರಿ ಸರ್, ಪ್ಲೀಸ್ ಸರ್. ಕೂಲ್ ಸಂಜು, ಅದಕ್ಕೆ ಟ್ರೀಟ್ಮೆಂಟ್ ಐತಿ. 2 ಲಕ್ಷ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬ. ನಮ್ಮ ಹಾಸ್ಪಿಟ್ಲ್ ಒಳಗ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಹಾ ಸರ್, ನಾನು ಅಡ್ಜಸ್ಟ್ ಮಾಡ್ತೀನಿ ಸರ್, ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ. ಸಂಜು ಏನಾರ ಮಾಡೋಣಂತ, ಯಾಕೆ ಇಷ್ಟ ಚಿಂತೆ ಮಾಡಾಗುತ್ತಿ? ಏನ್ ಮಾಡ್ಬೇಕಂತ ಗೊತ್ತಾಗೋಲ್ದಾಗಿತ್ತು. 2 ಲಕ್ಷ ಜೋಡಿಸ್ಬೇಕು ಅಪ್ಪನ ಆಪರೇಷನ್ಗೆ. ನನ್ನ ಜನ್ಮಕ್ಕೆ 2 ಲಕ್ಷ ಜೋಡ್ಸಾಕ ಈ ನಮೂನಿ ಒದ್ದಾಡಕತ್ತೀನಿ. ನಾನು ಒಬ್ಬ ಮಗನ. ಇಷ್ಟೊಂದು ಫೀಲ್ ಆಗ್ಬೇಡು. ಈ ಟೈಮ್ ಒಳಗೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಮುಂದಿನ ಜನ್ಮ ಅಂತ ಇತ್ತಂದ್ರ ಅಂಬಾನಿ ಮನ್ಯಾಗೋ ಅದಾನಿ ಮನೆ ಒಳಗೋ ಹುಟ್ಟಬೇಕು. ಈ ಬಡವ್ರ ಮನೆ ಒಳಗೆ ಒಟ್ಟ ಹುಟ್ಟಬಾರ್ದು. ಹೊರಗೆ 1 ಪ್ಲೇಟ್ ನಾಷ್ಟಾ ಮಾಡಕ್ಕೂ ಯೋಚನೆ ಮಾಡ್ಬೇಕು. ಹಬ್ಬ ಅಂತ ಬಂದಾಗ 1 ಜೋಡ್ ಅರ್ಬಿ ತಗೊಳಕ್ಕೂ ಯೋಚನೆ ಮಾಡ್ಬೇಕು. ಅವನವನು ಕೆಮ್ಮು ಜ್ವರ ಅಂತ ಬಂದಾಗ ಆಸ್ಪತ್ರೆಗೆ ಹೋಗಕ್ಕೂ ಯೋಚನೆ ಮಾಡ್ಬೇಕು. ಹುಟ್ಟಬಾರ್ದಪ್ಪ ಅಪ್ಪ, ಈ ಬಡವ್ರ ಮನೆ ಒಳಗೆ ಒಂಥರ ಸತ್ರ ಹುಟ್ಟಬಾರ್ದು. ನಿಂಗೊಂದ್ ಮಾತು ಹೇಳಿ, ಕಷ್ಟ ಸುಖ ಅನ್ನೋದು ಹಗಲ್ ರಾತ್ರಿ ಇದ್ದಂಗ ಪ್ರತಿ ಸಲಾನು ಬರ್ತಾನ ಇರುತ್ತ. ಕಷ್ಟ ಅನ್ನೋದು ಮನುಷ್ಯರಿಗೆ ಬರ್ಲಾರ್ದ ಮರಕ್ ಬರುತ್ತ. ಬಡವರಾಗಿ ಹುಟ್ಟೋ ತಪ್ಪಲ್ಲ, ಆದ್ರ ಬಡವರಾಗಿ ಸಾಯೋದು ತಪ್ಪು. ಇವೆಲ್ಲ ಮಾತು ಹೇಳಕ ಕೇಳಕ ಅಷ್ಟ ಚಂದ, ಅನುಭವಸರಿಗೆ ಗೊತ್ತು ಅದ್ರ ಕಷ್ಟ. ಬರೀ ಹೊಟ್ಟಿ ನೋವು ಅಂತಂದೇಳಿ ಮಕ್ಕೊಂಡ ನಮ್ಮಪ್ಪ. ವಿಧಿ ಹಣೆ ಬರ ನೋಡ, ಅದೆಂಥದ್ದು ಗ್ಯಾಲ್ ಬ್ಲಾಡರ್ ಸ್ಟೋನ್ ಅಂತ. ಅದನ್ನ ಆಪರೇಷನ್ ಮಾಡಕ್ಕ 2 ಲಕ್ಷ ಬೇಕಂತ. ಎಲ್ಲಿಂದ ತೊಂಬರ್ಲಿ ನಾನು 2 ಲಕ್ಷ ರೂಪಾಯಿ? ನಿನ್ ಕೈ ಕೊಡಿಲಿ. ಬ್ಯಾಡಿದೆಲ್ಲ ಯಾಕವ್ವ ಕಣ್ಣಾಗ ನೀ ಬೀಳಕತ್ತಾವ? ನಾನು ಸ್ವಂತ ಮನೆಗೆ ಹೋಗುವಷ್ಟು ಟೈಮ್ ಬಂತವ್ವ. ನೀನು ಚಂದಾಗಿ ಸಾಲಿ ಕಲಿಬೇಕು, ದೊಡ್ಡ ಮನುಷ್ಯಳಾಗ್ಬೇಕು. ನಿನಗೆ ಏನಾರ ಕಷ್ಟ ಬಂತಂದ್ರ ಅವನ ಹೆಸರು ಹೇಳ ಎಲ್ಲ ದೂರ ಆಗ್ತೈತಿ. ನಾ ಚಂದನ್ಗೆ ಓದಿ ದೊಡ್ಡ ವ್ಯಕ್ತಿಯಾಗಿ ನಿನ್ನ ಹೆಸರು ತರ್ತೀನವ. ನಿನಗಂತ ಏನು ಮಾಡಕ್ ಆಗ್ಲಿಲ್ಲ. ಇದನ್ನ ನನ್ನ ನೆನಪಿಗೋಸ್ಕರ ಇಟ್ಕೋ. ನಿನ್ ಕಡೆ ನಿನ್ನವ್ರಂತ ಯಾರ ಕಷ್ಟದೊಳಗೆ ಬಂದ್ರೆ ಅವ್ರಿಗೆ ಬಳಸಕ್ ಕೊಡು.
ಇದು ನಿಮ್ಮ ಅವ್ವ ನೆನಪಿಗಂತ ಇಟ್ಕೊಂಡಿದ್ದಲ್ಲ, ಹ್ಮ್ ತಗೋ ಬೇಡ. ಹಂಗೆಲ್ಲ ನೆನಪಿಗಂತ ಇಟ್ಕೊಂಡಿದ್ದನ್ನ ಯಾರಿಗೂ ಕೊಡಬಾರ್ದು. ಬೇಡ ತಗೋ. ಒಬ್ಬ ಸತ್ತೋಗಿರೋ ವ್ಯಕ್ತಿ ನೆನಪಿಂದ ಇನ್ನೊಬ್ಬ ಸಾಯ್ದಿರೋ ವ್ಯಕ್ತಿ ಬದುಕ್ತಾರಂತಂದ್ರ ಆ ನೆನಪನ್ನ ಮರ್ತು ಬದುಕೋದ್ರೊಳಗೆ ಏನೂ ತಪ್ಪಿಲ್ಲ. ಆದ್ರೂ ಗೀದ್ರೂ ಏನೂ ಇಲ್ಲ. ಫಸ್ಟ್ ಹೋಗಿ ನಿಮ್ ಪಪ್ಪಾಗ ಆಪರೇಷನ್ ಮಾಡಿಸ್. ಆಪರೇಷನ್ ಆಗಿದ್ಮೇಲೆ ಸಕ್ಸಸ್ ಅನ್ನೋ ಮಾತು ಕೇಳಕ್ ನಾನ್ ವೇಟ್ ಮಾಡ್ತಿರ್ತೀನಿ. ಸರ್ ಏನಾಯ್ತ್ರಿ? ಕಂಗ್ರ್ಯಾಚುಲೇಷನ್ಸ್, ಆಪರೇಷನ್ ಸಕ್ಸಸ್. ನಿಮ್ಮ ತಂದೆಯವರು ಹುಷಾರಾಗಿದ್ದಾರೆ. ಸರ್ ನಾನು ನೋಡ್ಬೋದ್ರಿ ಈಗ ಹಂಗಂದ್ರೆ? ಈಗ ಪೇಷಂಟ್ಗೆ ರೆಸ್ಟ್ ಬೇಕು, ಆಮೇಲೆ ನೋಡ್ಬೋದು. ಈ ವಿಷಯ ಫಸ್ಟ್ ಗೀತಾ ಹೇಳ್ಬೇಕು. ಚಿಕ್ಕ ವಯಸ್ಸೊಳಗೆ ಶುರುವಾದ ಸಂಬಂಧ ನನಗೆ ಸ್ನೇಹನೋ ಪ್ರೀತಿನೋ ಅಂತ ಜಡ್ಜ್ ಮಾಡೋಕ್ಕಾಗಲಿಲ್ಲ. ಆದರೆ ಇವಾಗ ಗೊತ್ತಾಗೈತಿ, ನನ್ನ ಸಂಬಂಧ ಪ್ರೀತಿ ಅಷ್ಟೇ ಅಲ್ಲ, ನನ್ನ ಭಾಳ ಸಂಗಾತಿ ನೀನು ಇರಲಿಲ್ಲ ಅಂದ್ರೆ ನಾನು ನನ್ನ ಅಪ್ಪನ ಉಳಿಸ್ಕೊಳ್ಳೋದು ಕಷ್ಟ ಆಗ್ತಿತ್ತು. ನಾವು ಚಲೋ ಇದ್ದಾಗ ನಮ್ಮ ಜೊತೆ ಯಾರು ಬೇಕಾದರೂ ಇರ್ತಾರೆ, ಆದ್ರೆ ನಮ್ಮ ಟೈಮ್ ಕೆಟ್ಟಾಗ ಗೊತ್ತಾಗದ ನಮ್ಮ ಲೈಫ್ ಒಳಗೆ ನಮ್ಮವ್ರು ಯಾರು ಅಂತಂದೇಳಿ. ನನ್ನ ಲೈಫ್ ಒಳಗೆ ನನ್ನವರು ಅಂತ ಅನ್ಸಿದ ವ್ಯಕ್ತಿ ಅಂದ್ರೆ ಅದು ನೀನು. ನನ್ನ ಪ್ರೀತಿನ ಎಕ್ಸೆಪ್ಟ್ ಮಾಡಿಕೊಂಡು ನನ್ನ ಜೊತೆ ಸಪ್ತಪತಿ ಜೊತೆಗೆ ನನ್ನ ಲೈಫ್ ಒಳಗೆ ಕೋಟ್ಯಾಂತರ ಹೆಜ್ಜೆ ಹಾಕು ಅಂತ ಕೇಳ್ಕೊಳಕತ್ತೀನಿ. ಸಂಜು, ಕೈಯಾಗ ಬ್ಯಾಗ್ ಇಟ್ಕೊಂಡು ಎಲ್ಲಿ ಹೊಂಟಿ? ನಮ್ಮ ಮಾಮ ಬೆಂಗಳೂರಿಂದ ಕಾಲ್ ಮಾಡಿದ್ರು. ಸಡನ್ಲಿ ಮದ್ವೆ ಫಿಕ್ಸ್ ಮಾಡ್ಬಿಟ್ಟಾರ. ಹುಡುಗ ದುಬೈ ಒಳಗೆ ಕೆಲಸ ಮಾಡ್ತಾನಂತ. ಸಂಜು ಹೋಯ್. ಹಾ ಗೀತಾ, ಒಳ್ಳೇದಾಯ್ತು. ಏನಾದ್ರೂ ಹೇಳೋದಿತ್ತ ಸಂಜು? ಹಾ, ಏನು? ಅದು ಅಪ್ಪನ ಆಪರೇಷನ್ ಸಕ್ಸಸ್ ಆಯ್ತಂತ. ಈಗ ಆರಾಮಾಗ್ಯದಾರ. ಒಳ್ಳೇದಾಯ್ತು ಬಿಡು. ಕಷ್ಟ ಕಾಲದೊಳಗ ಜೊತೆಗಿದ್ದು ಸಹಾಯ ಮಾಡ್ದಕ್ಕೆ ನೀನು. ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ. ಅದಕ್ಕೆ ನಿನಗೆ ಅಂತ ಹುಡುಗ ಸಿಕ್ಕಿರೋದು. ಮತ್ತೇನು ಹೇಳೋದಿಲ್ಲಲ್ಲ. ದೇವತೆ ಅಂತ ನಿನಗೆ ನಾನು ಸೂಟ್ ಆಗಲಿಲ್ಲ ಅಂತ ಆ ಬ್ರಹ್ಮಗೆ ಅನ್ಸುತ್ತ ಗೀತಾ. ಅದಕ್ಕೆ ನಿನಗೆ ಕರೆಕ್ಟ್ ಆಗಿರೋ ಜೋಡಿನ ಆ ದೇವ್ರು ಆಲ್ರೆಡಿ ಹುಡುಕಿ ಕೊಟ್ಬಿಟ್ಟನ. ನಿನ್ನ ಪಡ್ಕೊಳ್ಳೋ ಅದೃಷ್ಟ ನನಗಿಲ್ಲ ಅನ್ಸುತ್ತೆ. ಬಸ್ ಬಂತ ಅನ್ಸುತ್ತೆ, ನೀನ್ ಹೋಗು. ಈಗಾದ್ರೂ ಒಂದ್ ಮಾತ್ ನೀ ಇಷ್ಟ ಅಂತ ಹೇಳಿ ಸಂಜು, ಮತ್ ವಾಪಸ್ ಬಂದ್ಬಿಡ್ತೀನಿ. ಕುರಿ ಹಾಲ್ ಒಳಗ್ ನೊರೆ ಜಾಸ್ತಿ ಅನ್ನೋ ಹಂಗ ಬಡವನ್ ಮನಸ್ ಒಳಗ ಪ್ರೀತಿ ಜಾಸ್ತಿ ಅಂತ. ಆ ಪ್ರೀತಿ ಪಡಕ್ ನಾ ಅದೃಷ್ಟ ಮಾಡಿದ್ದೆ.